ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಟೈಮ್ ಕಳೆದ ಬಾರಿ ಒಂದು ದೇವತಾ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಮೂಲಿಕೆಗಳನ್ನು ವಿಚಾರವಾಗಿ ಹೇಳಿದ್ದೆ. ಎಷ್ಟೋ ಜನ ಕೇಳಿದ್ರು, ಗುರುಗಳೇ ನೀವು ಹೇಳಿದಂಥ ಮಾಹಿತಿ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ, ಮತ್ತೊಮ್ಮೆ ಇನ್ನೊಂದು ಸರಿ ಹೇಳಿ, ಯಾವ್ಯಾವ ಯಂತ್ರ ಬಳಸಬೇಕು, ಮೂಲಿಕೆಗಳು ನಾವು ಅಂಗಡಿಯಲ್ಲಿ ಕೇಳಿದಾಗ ಬೇರೆ ಕೊಡ್ತಾರೆ, ಸರಿಯಾದಂಥ ಮೂಲಿಕೆಗಳನ್ನ ನೋಡಿಸಿ ಅಂತ ಹೇಳಿದ್ರಿ. ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಯಂತ್ರ ಪ್ಲಸ್ ಮೂಲಿಕೆ ವಿಭಾಗ ಎರಡೂ ನೋಡಿಸ್ತಾ ಇದ್ದೀನಿ. ಒಂದು ದೇವತಾ ಪ್ರತಿಷ್ಠಾಪನೆ ಅಂತ ಬಂದಾಗ ನಾವು ಬಳಸುವಂಥ ವಸ್ತುಗಳು, ನಾವು ಬಳಸುವಂಥ ಯಂತ್ರಗಳು ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ. ಸುಮ್ಮನೆ ಯಾರಂದರೆ ಅವರು ದೇವತಾ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ. ಅವ್ರಿಗೋಸ್ಕರ ಅಂಗಡಿಗಳು ಕೇಳಿದಾಗ ನಿಮಗೆ ಕೆಲವೊಂದು ಬೇರೆ ವಸ್ತುಗಳು ನೋಡಿಸ್ತಾರೆ, ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಮೊದಲಿಗೆ ದೇವತಾ ಪ್ರತಿಷ್ಠಾಪನೆ, ಒಂದು ಚಕ್ರ ಸ್ಥಾಪನೆ ಮಾಡಬೇಕು ಅಂದಾಗ ಪೀಠ ಮಹತ್ವ. ಈ ಪೀಠ ಬಂದು ನಾವು ಅಂಕೋಲೆ ಮರದಲ್ಲಿ ಮಾಡಿಸಿರುವಂಥದ್ದು ಕೂರ್ಮ ಪೀಠ. ಇದರಲ್ಲಿ ಏನು ನೀವು ನೋಡ್ತಾ ಇದ್ದೀರಲ್ಲ, ಕೂರ್ಮ, ಒಂದು ಆಮೆಯ ಚಿತ್ರ ಬರೆದು ಬೀಜಾಕ್ಷರ, ಅದಕ್ಕೆ ಸಂಬಂಧಪಟ್ಟಂತಹ ಬೀಜಾಕ್ಷರನ ಇಲ್ಲಿ ಬರೆದಿದ್ದೀವಿ. ರೀಮ್ ಅನ್ನೋ ಬೀಜಾಕ್ಷರ. ಪೀಠ ನೀವು ಮಾಡಿಸೋದಾದರೆ ಅಂಕೋಲೆ ಮರ ಅಥವಾ ಹತ್ತಿ ಮರ ಇಲ್ಲ ಹಲಸಿನ ಮರದಲ್ಲಿ ನೀವು ಮಾಡಿಸ್ಬೋದು. ಏನಕ್ಕೋಸ್ಕರ ಹಲಸಿನ ಮರ ಅಂದರೆ ಬಹುಫಲ ವೃಕ್ಷ, ಅಂದರೆ ಒಂದೇ ಹಣ್ಣಿನಲ್ಲಿ 108 ಬೀಜ ಇರುತ್ತೆ, ಸರಿ ಅಲ್ವಾ? ಅಂಕೋಲೆ ಮರ, ಹತ್ತಿ ಮರ ಅಥವಾ ಹಲಸಿನ ಮರದಲ್ಲಿ ನೀವು ಮಾಡಿಸ್ಬೋದು. ತದನಂತರ ಈ ಪೀಠ ಆಯಿತು. ಪೀಠದ ನಂತರ ಇದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಈ ಬಾಕ್ಸ್ ಸ್ಥಾಪನೆ ಮಾಡ್ತೀವಿ. ಯಾಕೆಂದರೆ ನೀವು ಮಾಡುವಂಥ ಚಕ್ರ ಸ್ಥಾಪನೆಗಳು ವಸ್ತುಗಳು ಇದ್ರ ಒಳಗಡೆ ಹಾಕೋಕೆ ಅಂತ ಇದು ಸಮೇತ ಅಂಕೋಲೆ ಮರದಲ್ಲಿ ಆಗಿರುವಂಥದ್ದು. ನೆಕ್ಸ್ಟ್ ನಿಮಗೆ ಯಂತ್ರ ನುಡಿಸೋದಾದ್ರೆ, ಒಂದು ನಾವು ಮಾಡಿರುವಂಥದ್ದು ಈಗ ದುರ್ಗಾ ಪರಮೇಶ್ವರಿಗೆ ಸಂಬಂಧಪಟ್ಟಂಥ ಚಕ್ರ ಸ್ಥಾಪನೆ ವಿಚಾರವಾಗಿ ನಾವು ಮಾಡ್ತಾ ಇದ್ದೀವಿ. ದುರ್ಗಾ ಪರಮೇಶ್ವರಿ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳು ಯಾವುದು? ಯಾಕಂದರೆ ಎಲ್ಲ ದೇವತೆಗಳು ಇದೇ ಯಂತ್ರಗಳಾಗಲ್ಲ. ನೀವು ಯಾವುದು ದೇವತಾ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀರಾ, ಆ ದೇವತೆಗಳಿಗೆ ಅನುಗುಣವಾಗಿ ಯಂತ್ರಗಳು ಬದಲಾಗ್ತವೆ. ಯಾಕಂದ್ರೆ ಇದು ಪೂರ್ಣ ರೀತಿಯಾದಂಥ ಚಕ್ರಗಳು, ಯಾವುದೋ ಅರ್ಧಂಬರ್ಧ ಆಗಿರುವಂಥ. ಯಾಕಂದ್ರೆ ಯಂತ್ರಗಳು ಅಂತ ಕೇಳಿದಾಗ ಯಂತ್ರಗಳು ಹಾಕ್ಬೇಕಾದ್ರು ಸಮೇತ ಏನು ಮಾಡ್ತಾರೆ, ಗಂಧಿ ಅಂಗಡಿ ತಗೊಂಡು ಬರ್ದಿರೋಂಥ ಯಂತ್ರಗಳನ್ನ ಹಾಕ್ತಾರೆ. ಇದು ಕೈಯಲ್ಲಿ ಬರ್ದಿರುವಂಥ ಯಂತ್ರಗಳು, ಯಾವುದೇ ರೀತಿ ರೆಡಿಮೇಡ್ ಯಂತ್ರಗಳನ್ನ ತಗೊಂಡಿ. ಮೊದಲಿಗೆ ನಿಮಗೆ ಯಂತ್ರ ಅಂತ ನೋಡಿಸೋದಾದ್ರೆ ಇದು ಆಂಜನೇಯನ ಯಂತ್ರ. ಒಂದು ಕ್ಷೇತ್ರ ಬೆಳಿಬೇಕು ಅಂದಾಗ ಯಂತ್ರಗಳು ಮಹತ್ವ ಅದೇ ರೀತಿ ಇರುತ್ತೆ. ಇದು ಆಂಜನೇಯ ಸ್ವಾಮಿಯ ಯಂತ್ರ. ನೋಡಿಸೋದಾದ್ರೆ ಇದು ಬಂದು ಭದ್ರಕಾಳಿ ಯಂತ್ರ. ಎರಡನೆಯದಾಗಿ ಭದ್ರಕಾಳಿ ಯಂತ್ರ. ಮೂರನೇ ಯಂತ್ರ ಬಂದು ಹಯಗ್ರೀವ ಯಂತ್ರ. ಈ ಹಯಗ್ರೀವ ಯಂತ್ರ ಏನಕ್ಕೋಸ್ಕರ ಹಾಕಬೇಕು ಅಂದರೆ ವಿದ್ಯಾಪ್ರಾಪ್ತಿಗೋಸ್ಕರ. ಸಮಸ್ಯೆ ಇರುವಂಥವರೇ ಒಂದು ಕ್ಷೇತ್ರ, ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಈ ಚಕ್ರ ಸ್ಥಾಪನೆಗಳು, ಯಂತ್ರಗಳು ಸ್ಥಾಪನೆ ಆಗಿರುವಂಥ ವಿಗ್ರಹನ ಮುಟ್ಟಿ ಅವರ ಸಂಕಲ್ಪ ಮಾಡೋದ್ರಿಂದ ಅವರ ಸಂಕಲ್ಪ ನೆರವೇರಲಿ ಅನ್ನೋದಕ್ಕೋಸ್ಕರನೇ ಸಮಸ್ಯೆಗೆ ಅನುಗುಣವಾಗಿ ಇದು ಒಂದು ದಕ್ಷಿಣಾಮೂರ್ತಿ ಯಂತ್ರ. ನೋಡ್ತಾ ಇದ್ದೀರಲ್ವಾ, ಇದು ದಕ್ಷಿಣಾಮೂರ್ತಿ ಯಂತ್ರ. ಇದು ಒಂದು ಪ್ರತ್ಯಂಗಿರ ಯಂತ್ರ. ಯಂತ್ರಗಳು ಏನು ನೋಡಿಸ್ತಾ ಇದ್ದೀವಿ ಅಂದರೆ ಇದು ಪೂರ್ಣ ರೀತಿಯಾದಂಥ ಯಂತ್ರಗಳು, ಯಾವುದೂ ಸಮೇತ ಅಂಗಡಿಯಿಂದ ತಂದು ಬರೆದಿರುವಂಥ ಯಂತ್ರಗಳಲ್ಲ. ಅದಕ್ಕೋಸ್ಕರ ಆರೋಗ್ಯ ಸಮಸ್ಯೆ ಅಂತ ಬರ್ತಾರಲ್ವ, ಅವ್ರಿಗೋಸ್ಕರ ಇದು ಧನ್ವಂತರಿ ಯಂತ್ರ. ಇದು ಈ ಯಂತ್ರ ನಾವು ಚಕ್ರ ಸ್ಥಾಪನೆಯಲ್ಲಿ ಬಳಸೋದ್ರಿಂದ ಒಂದು ದೇವತೆಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಇರುವಂಥವ್ರು ಬಂದು ಈ ವಿಗ್ರಹನ ಮುಟ್ಟಿ ನಮಸ್ಕಾರ ಮಾಡಿ ಅವ್ರ ಸಂಕಲ್ಪ ಮಾಡೋದ್ರಿಂದ ಅವರ ಆರೋಗ್ಯ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಚೌಡೇಶ್ವರಿ ಯಂತ್ರ, ಇದು ನಮ್ಮ ಕ್ಷೇತ್ರದ ಅಮ್ಮನವರು ಸಂಬಂಧಪಟ್ಟಿದ್ದು. ಇದು ಚೌಡೇಶ್ವರಿ ಅಂತ ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು. ಮೃತ್ಯುಂಜಯ ಯಂತ್ರ ಕಾಣಿಸ್ತಾ ಇದೆಯಲ್ವಾ, ಮಹಾಮೃತ್ಯುಂಜಯ ಯಂತ್ರ. ಆರೋಗ್ಯ ಸಮಸ್ಯೆ, ಅಕಾಲ ಮೃತ್ಯು, ಆಕ್ಸಿಡೆಂಟ್ ಆಗುವಂಥದ್ದು, ಆ ರೀತಿಯ ಸಮಸ್ಯೆ ಸುಮ್ಮನೆ ಮನೇಲಿ ಆಗ್ತಾ ಇದ್ದಂತಹ ಈ ಯಂತ್ರ ಪೂಜೆಯಿಂದ ಅವ್ರ ನಾನಾ ರೀತಿಯ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಉತ್ಕೃಷ್ಟ ಚಾಂಡಾಳಿ ಯಂತ್ರ ಇದು.
ರಾಜ್ಯ ಶ್ಯಾಮಲ ಯಂತ್ರ, ಒಂದು ಅಧಿಕಾರ ಪ್ರಾಪ್ತಿಗೋಸ್ಕರ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತ ಈ ಯಂತ್ರನ ಬಳಸುವಂಥದ್ದು. ಸುಬ್ರಹ್ಮಣ್ಯ ಯಂತ್ರ, ಈ ಯಂತ್ರನ ಏನಕ್ಕೆ ಬಳಸಬೇಕು ಅಂದರೆ ಆಲ್ಮೋಸ್ಟ್ ಬರುವಂಥವ್ರು ಮದುವೆ ವಿಚಾರವಾಗಿ ಬರ್ತಾರೆ. ಈ ಯಂತ್ರನ ಪೂಜಾ ವಿಧಾನ, ಯಾಕಂದರೆ ಪೂಜೆನ ಪ್ರತ್ಯೇಕವಾಗಿ ಮಾಡೋಕ್ಕಾಗಲ್ಲ. ನೀವೇನು ಚಕ್ರ ಸ್ಥಾಪನೆ ಒಳಗಡೆ ಯಂತ್ರ ಬಳಸಿರಲ್ಲ, ಆ ವಿಗ್ರಹಕ್ಕೆ ಇದರಿಂದ ಒಂದು ಶಕ್ತಿ ಅಂತ ಬಂದು ಯಾರು ಮದುವೆ ವಿಚಾರ ಬರ್ತಾರಲ್ಲ ಅವ್ರು ಬಂದು ಆ ವಿಗ್ರಹದ ಆರಾಧನೆ ಸೇವೆ ಮಾಡೋದ್ರಿಂದ ದಾರಿ ಆಗ್ತದೆ. ಇದು ಸರ್ವಾಕರ್ಷಣ ಭೈರವ ಯಂತ್ರ. ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಭೈರವ ಯಂತ್ರ. ಕುಬೇರ ಯಂತ್ರ, ಹಣಕಾಸಿನ ಸಮಸ್ಯೆ ದೂರ ಆಗಲಿ, ಬಂದಂಥವ್ರಿಗೆ ಏನು ಹಣಕಾಸಿನ ಸಮಸ್ಯೆಯಿಂದ ಬರ್ತಾರಲ್ಲ ಅವ್ರಿಗೆ ದಾರಿಯಾಗಲಿ ಅಂತ ಬರ್ದಿರುವಂಥ ಕುಬೇರ ಯಂತ್ರ. ಬೇತಾಳ ಯಂತ್ರ ಇದು. ಇದು ಬಂದ್ರು ವೀರಭದ್ರ ಯಂತ್ರ. ಕಾಣಿಸ್ತಾ ಇದೆಯಲ್ವ ಎಲ್ರಿಗೂ? ಇದು ವೀರಭದ್ರ ಯಂತ್ರ. ಇದರ ಜೊತೆ ಏನಿದೆ, ಉಚ್ಚಿಷ್ಟ ಗಣಪತಿ ಯಂತ್ರ. ಇದು ನೀವು ಯಂತ್ರ ನೋಡ್ತಾ ಇದ್ದೀರಲ್ವಾ, ಇದು ಉಚ್ಚಿಷ್ಟ ಗಣಪತಿ ಯಂತ್ರ. ಸರಸ್ವತಿ ಯಂತ್ರ, ಬಂದಂಥ ಭಕ್ತಾದಿಗಳಿಗೆ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ವಿದ್ಯಾಪ್ರಾಪ್ತಿ ಆಗಲಿ ಅನ್ನೋದಕ್ಕೋಸ್ಕರ ಈ ಸರಸ್ವತಿ ಯಂತ್ರ ಬಳಸ್ತಾ ಇರುವಂಥದ್ದು. ಬಗಲಾಮುಖಿ ಯಂತ್ರ. ಈ ಬಗಲಾಮುಖಿ ಯಂತ್ರದ ಆರಾಧನೆ ಏನು ಕೆಲಸ ಆಗ್ತದೆ, ಕೋರ್ಟಿ ಕಚೇರಿ ವ್ಯವಹಾರಗಳಾಗ್ಬೋದು, ಕೋರ್ಟಿ ಕಚೇರಿ ಕೇಸ್ಗಳಾಗಿರ್ಬೋದು ಅಂತ ವಿಚಾರವಾಗಿ ಈ ಯಂತ್ರದ ಆರಾಧನೆಯಿಂದ ನಿಮಗೆ ಆ ಸಮಸ್ಯೆಗಳು ತಾನಾಗ್ತಾನೆ ದೂರ ಆಗ್ತದೆ. ಮಹಾಲಕ್ಷ್ಮಿ ಯಂತ್ರ, ಇದು ಬಂದು ನೋಡ್ತಾ ಇದ್ದೀರಲ್ವಾ, ಇದು ಮಹಾಲಕ್ಷ್ಮಿ ಯಂತ್ರ. ಇದು ಒಂದು ಸುದರ್ಶನ ಯಂತ್ರ. ಕಾಣಿಸ್ತಾ ಇದೆಯಲ್ವಾ ಎಲ್ರಿಗೂ? ಸುದರ್ಶನ ಯಂತ್ರ. ದುರ್ಗಾ ಯಂತ್ರ. ದುರ್ಗಾ ಒಳಗಡೆ ಶೂಲಿನಿ ದುರ್ಗಾ ಅಂತ ಬರುತ್ತೆ. ಯಾಕೆಂದ್ರೆ ನಾವು ಮಾಡ್ತಾ ಇರುವಂಥದ್ದು ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೋಸ್ಕರ ಚಕ್ರ ಸ್ಥಾಪನೆ ಆಗಿರುವಂಥದ್ದೇ ದುರ್ಗಾ ಪರಮೇಶ್ವರಿ ಅಮ್ಮನ ಮೂಲ ಯಂತ್ರ ಇದು. ಇದು ಬಂದು ಶೀತಲ ಯಂತ್ರ. ಈ ಶೀತಲ ಅನ್ನೋದು ಏನಕ್ಕೋಸ್ಕರ ಕೆಲಸ, ಒಂದು ಶಕ್ತಿಯನ್ನು ಆಕರ್ಷಣೆ ಮಾಡಲು. ಯಾಕಂದ್ರೆ ನಾವು ಯಂತ್ರ ಹಾಕ್ತಿದ್ದಂಗೆ ಒಂದು ಶಕ್ತಿ ಅನ್ನೋದು ಬರಲ್ಲ ಅಲ್ಲಿಗೆ. ಪ್ರತಿಯೊಂದು ದೇವತಾ ಶಕ್ತಿಗಳನ್ನ ಆಕರ್ಷಣೆ ಮಾಡಬೇಕು ಅಂದಾಗ ಈ ಶೀತಲ ಯಂತ್ರದ ಮಹತ್ವ ಅಧಿಕವಾಗಿರುತ್ತೆ. ಇದೊಂದು ಮಹಾಕಾಳಿ ಯಂತ್ರ. ಇದೇನು ನೋಡ್ತಾ ಇದ್ದೀರಲ್ವಾ, ಇದು ಮಹಾಕಾಳಿಗೆ ಸಂಬಂಧಪಟ್ಟಂತ ಯಂತ್ರ. ಇದು ಮಹಾದುರ್ಗಾ ಯಂತ್ರ. ಇವಾಗಲೇ ನೋಡಿದ್ದು ಶೂಲಿನಿ ದುರ್ಗಾ ಯಂತ್ರ, ಇದು ಮಹಾದುರ್ಗ. ಯಾಕಂದ್ರೆ ಇವಾಗ ನಾವು ಮಾಡ್ತಾ ಇರುವಂಥದ್ದು ಬಂದು ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತ ಇದು. ಈಗ ಏನು ನೋಡ್ತಾ ಇದ್ದೀರಲ್ಲ, ಇದು 24 ರೀತಿಯಾದಂಥ ಯಂತ್ರಗಳಿದೆ, ಸರಿ ಅಲ್ವಾ? ಈ ಯಂತ್ರಗಳನ್ನ ಬರೀ ಬರೆದ್ಬಿಟ್ರೆ ಕೆಲಸ ಮಾಡಲ್ಲ. ಇದಕ್ಕೆ ಸರಿಯಾದಂಥ ಪ್ರಾಣ ಪ್ರತಿಷ್ಠಾಪನೆಗಳು, ಶಾಪ ವಿಮೋಚನೆ ಏನು ಬರುತ್ತೆ. ಯಾಕಂದ್ರೆ ಇದನ್ನ ನಾವು ಅಂಗಡಿಯಿಂದ ತಂದಿರುವಂಥದ್ದು, ನಾವು ತಯಾರು ಮಾಡಿರುವಂಥದ್ದಲ್ಲ. ಯಾರು ಮುಟ್ಟಿರ್ತಾರೆ ಏನು ನಮಗೂ ಸರಿಯಾಗಿ ಗೊತ್ತಿರಲ್ಲ, ಸರಿಲ್ವಾ? ಈ ಯಂತ್ರಗಳನ್ನ ಫಸ್ಟಿಗೆ ನಾವು ಬರೆಯೋಕೆ ಮುಂಚೆನೇ ಶುದ್ಧಿ ಮಾಡ್ಕೊಂತೀವಿ. ಶುದ್ಧಿ ನಂತರ ಯಂತ್ರ ಬರೆದು ಇದಕ್ಕೆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ವಿಧಿವಿಧಾನದಿಂದ ಮಾಡಿ ತದನಂತರ ಯಂತ್ರಗಳನ್ನ ನಾವು ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಯಂತ್ರ ಅನ್ನ ವಿಚಾರ ಬಂದು ಮೂಲಿಕೆ ವಿಚಾರ. ಗುರುಗಳೇ ಕೇಳ್ತೀರಾ, ಗುರುಗಳೇ ಮೂಲಿಕೆಗಳು ಅಂತ ಬಂದಾಗ ಯಾವ್ದನ್ನ ಬಳಸಬೇಕು, ಯಾವ್ದು ಬಳಸಬಾರ್ದು ಅಂತ ಕೇಳ್ತೀರಾ. ಯಾಕಂದ್ರೆ ಇವಾಗ ಏನು ನೋಡಿದ್ರಲ್ಲ, ಇಷ್ಟು
ಯಂತ್ರ ಭಾಗ ಆಯಿತು. ಈಗ ಎರಡನೇ ವಿಚಾರ ಬಂದು ಮೂಲಿಕೆ. ಮೊದಲಿಗೆ ನಿಮಗೆ ಪಾಷಾಣಗಳು ನೋಡಿಸ್ತೀನಿ ನಾನು. ಈ ಪಾಷಾಣಗಳು ಅಂದರೆ 9 ರೀತಿಯ ಪಾಷಾಣಗಳು. ಈ ಪಾಷಾಣಗಳ ಹೆಸರು ಸಮೇತ ನಿಮ್ಗೆ ಇಲ್ಲೇ ಬರ್ದಿದ್ದೀನಿ. ನೀಲಿ ಪಾಷಾಣ, ಶಂಕು ಪಾಷಾಣ, ತಾಳಕ ಪಾಷಾಣ, ವೀರಂ ಪಾಷಾಣ, ಪೂರಂ, ಗೌರಿ ಪಾಷಾಣ, ರಸಕರ್ಪೂರ, ಗಂಧಕ, ಜಟಿಲಿಂಗಂ ಪಾಷಾಣ ಅಂತ. ಇವಾಗ ಏನು ನೋಡಿದ್ರಲ್ಲ ಹೆಸರುಗಳು, ಯಾಕಂದರೆ ಖಾಲಿಯಾಗಿದೆ. ಯಾಕಂದರೆ ಇದನ್ನು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿದ್ರು. ಸೊ ಇದು ಮಿಕ್ಕಿರುವಂಥದ್ದು ಇಷ್ಟೇ. ಈ ಏನು ಪಾಷಾಣಗಳು ನೋಡ್ತಾ ಇದ್ರಲ್ಲ ಅದ್ರ ಹೆಸರು ಸಮೇತ ಹೇಳಿದ್ದೀವಿ. ಹೆಸರುಗಳು ಬೇಕಾದ್ರೆ ಬರೆದಿಟ್ಕೊಳ್ರಿ. ಈ 9 ರೀತಿಯ ಪಾಷಾಣಗಳನ್ನ ಒಂದು ಶಕ್ತಿ ಆವಾಹನೆ ಆಗಲಿ ಅಂತ ನಾವು ಬಳಸ್ತೀವಿ. ಇನ್ನು ಇದು ನಂತರ ಪಾಷಾಣ ನೋಡಿದ್ರಲ್ವಾ, ಇದು ಬಂದು ಗೋರೋಜನ ಪೂರ್ಣ ಆದಂಥ ಉಣ್ಣೆನೆ ಇದು 18 ಗ್ರಾಮ್ ಇದೆ. ಈ ಅಮ್ಮನವ್ರಿಗೋಸ್ಕರನೇ ತರಿಸಿರುವಂಥದ್ದು ಗೋರೋಜನ ಏನಿದೆಯಲ್ಲ ಪೂರ್ಣ ಒಡೆದು ಇಲ್ಲ ಇದು ಮಾಡಿಲ್ಲ. 18 ಗ್ರಾಮು ಗೋರೋಜನ ಇದೆ. ಇನ್ನು ಇದು ಬಂದು ಬಿಳಿ ಗುಗ್ಲ. ಎಷ್ಟೋ ಜನ ಕೇಳಿರ್ತೀರಲ್ವಾ ಬಿಳಿ ಗುಗ್ಲ. ಇದು ಬಿಳಿ ಗುಗ್ಗುಲ. ಇದು ಬಂದು ಹಾಲು ಸಾಂಬ್ರಾಣಿ. ಏನು ನೋಡ್ತಾ ಇದ್ದೀರಲ್ಲ, ಸಾಂಬ್ರಾಣಿ ಒಳಗಡೆ ಹಾಲು ಸಾಂಬ್ರಾಣಿ. ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಲಾವಂಚದ ಬೇರು, ಲಾವಂಚ ಸರಿ ಅಲ್ವಾ. ಆಗ್ಲೇನು ನೀವು ಬಿಳಿ ಗುಗ್ಗುಳ ನೋಡಿದ್ರಲ್ಲ, ಇದು ಬಂದು ಕರಿ ಗುಗ್ಗುಳ, ಬ್ಲ್ಯಾಕ್ ಗುಗ್ಗುಳ. ಇದೇನು ಅಂತ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಮಯೂರ ಶಿಖೆ, ಒಂದು ದೇವತಾ ಆಕರ್ಷಣೆ ಆಗಲು ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂಲಿಕೆಯನ್ನು ಬಳಸ್ತಾರೆ. ಮಯೂರ ಶಿಖೆ. ಇವು ಆಲ್ಮೋಸ್ಟ್ ನಾವೆಲ್ಲ ಮೂಲಿಕೆಗಳನ್ನ ತಂದ ಮೇಲೆ ಅದಕ್ಕೆ ಏನೇನು ಕರ್ತವ್ಯ ಮಾಡಬೇಕು ಮಾಡಿ ಇಟ್ಕೊಂಡಿರ್ತೀವಿ. ಇದು ಬಂದು ನಾಗಸಿಂಧೂರ ಅಂತ ಕರೀತಾರೆ. ಇದನ್ನ ಕಾಣಿಸ್ತಾ ಇದೆಯಲ್ವ ಎಲ್ರಿಗೂ, ನಾಗಸಿಂಧೂರ. ಇದು ಬಂದು ಕಚೋರ ಅಂತ ಕರೀತಾರೆ. ಏನು ನೀವು ನೋಡ್ತಾ ಇದ್ದೀರಲ್ಲ ಕಚೋರ. ಇದು ಒಂದು ಭೂತಾಳೆ, ಜಡೆ ಭೂತಾಳೆ ಅಂತ. ಇದು ಯಾಕಂದ್ರೆ ನಾವೆಲ್ಲ ಕಟ್ ಮಾಡಿರುವಂಥದ್ದು. ಇದು ಪೂರ್ಣವಾಗಿ ಬಂದೇ ಒಂದು ಜಡೆಯ ಆಕಾರದಲ್ಲಿ ಇದು ವನಸ್ಪತಿ ಮೂರ್ತಿ. ಇದು ಕಟ್ ಮಾಡಿದಾಗ ಬಿಡಿಯಾಗಿ ಈ ಥರ ಆಗುತ್ತೆ. ಪೂರ್ಣವಾಗಿ ಹೇಳೋದಾದ್ರೆ ಜಡೆ ರೂಪದಲ್ಲೇ ಬಂದಿರುತ್ತೆ. ಇದು ಬಂದು ಪಚ್ಚಕರ್ಪೂರ. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗ್ತವೆ, ಎಲ್ಲ ಗಂಗೆ ಅಂಗಡಿಯಲ್ಲಿ ಸಿಗ್ತವೆ. ತೊಗೊಂಬೇಕಾದ್ರೆ ತೊಗೊಳ್ರಿ. ಕರ್ಪೂರ ಅಂತ ಬಂದಾಗ ಇದೇ ಅದು ಅಂತ ಕೊಡ್ತಾರೆ. ಇಲ್ಲ, ಯಾಕಂದ್ರೆ ಕರ್ಪೂರದಲ್ಲಿ ನಾನು ಬೇರೆ ಬೇರೆ ಥರ ಇದೆ. ನಾನು ಆಗ್ಲಿ ನಿಮಗೆ ರಸಕರ್ಪೂರ ನೋಡಿಸ್ದೆ, ಯಾವುದೋ ಪಾಷಾಣದೊಳಗಡೆ. ಇದು ಬಂದು ಪಚ್ಚಕರ್ಪೂರ. ಇದು ಬಂದು ಸಾಂಬ್ರಾಣಿ. ಇದು ಕವಡೆ ಸಾಂಬ್ರಾಣಿ ಅಂತ ನೀವು ಕರೀತಾರಲ್ವಾ, ಇದನ್ನ ನಾವು ಗಟ್ಟಿ ಬರುತ್ತೆ, ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದು ಬಂದು ರಕ್ತಚಂದನ ಪುಡಿ. ಅದು ರಕ್ತಭೂತಾಳೆ ಅಂತ ಕರಿತೀವಿ. ಒಳಗಡೆ ಏನು ತಿರುಳು ಬರುತ್ತಲ್ಲ ಆ ತಿರುಳು ಮಾತ್ರ, ಯಾಕಂದರೆ ಡಿವೈಡ್ ಮಾಡಿರುವಂಥದ್ದು. ಅದು ಪೂರ್ತಿಯಾಗಿರುವಂಥದ್ದು ಇದೆ, ನೋಡಿಸ್ತೀನಿ. ಇದೇನು ನೋಡ್ತಾ ಇದ್ರಲ್ಲ, ಇದು ರಕ್ತಭೂತಾಳೆ ಪೀಸ್ಗಳು. ಇದನ್ನ ಕಟ್ ಮಾಡಿದಾಗ ಒಳಗಡೆ ಒಂದು ರೆಡ್ ಕಲರ್ ಆಕೃತಿ ಬರುತ್ತೆ ನಿಮಗೆ. ರೆಡ್ ಕಲರ್ಗೆ ಅದರ ರಸಾಂಶ ಇರುತ್ತೆ. ಆ ರಸಾಂಶದ ಪುಡಿ ಇದು. ಇದು ಬಂದು ಚಕ್ರಭೂತಾಳೆ ನೋಡ್ತಾ ಇದ್ರಲ್ಲ. ಇದು ದೇವತಾ ಪರಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಈ ಮೂಲಿಕೆ ವಿಚಾರನ ಒಂದೊಂದು ಎಕರೆ ವಸ್ತುಗಳನ್ನ ಸಮೇತ ನೋಡಿಸಿ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ನೀವು ಅಂಗಡಿಗಳಿಗೆ ಹೋದಾಗ
ಹೆಸರು ಕರೆಕ್ಟಾಗಿ ಹೇಳ್ತೀರಾ ಅವ್ರಿಗೂ ಸಮೇತ ಕನ್ಫ್ಯೂಸ್ ಆಗುತ್ತೆ. ನೀವು ಇದನ್ನ ಫೋಟೋ ಇಟ್ಕೊಂತು ಅಂದ್ರೆ ಇದನ್ನ ಹೇಳಿ ನೀವು ನೋಟ್ಸ್ ಕೇಳ್ಬೋದು, ಗುರುಗಳೇ ಈ ತರ ಬರುತ್ತೆ, ಇದನ್ನ ಚಕ್ರ ಸ್ಥಾಪನೆ ಚಕ್ರಭೂತಾಳೆ ಅಂತ ಕರೀತಾರೆ, ಇದೇ ತರದ ವಸ್ತು ಬೇಕು ಅಂದ್ರೆ ಅವ್ರು ಕರೆಕ್ಟ್ ಆಗಿರುವಂತ ವಸ್ತುಗಳನ್ನ ಕೊಡಿಸಿ. ಅಕಸ್ಮಾತ್ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಒಬ್ರಿಗೆ ಹೊಸದಾಗಿ ಅಂಗಡಿ ಓಪನ್ ಮಾಡಿರ್ತಾರೆ. ಇದು ಬಂದು ನರಕಭೂತಾಳೆ, ಏನ್ ನೋಡ್ತಾ ಇದ್ದಾರೆ ಚಕ್ಕೆ, ಇದು ನರಕಭೂತಾಳೆ. ಏನು ನಿಮ್ಮ ಶತ್ರುಗಳಾಗ್ಲಿ ಇನ್ನೊಬ್ರು ಯಾರಿರ್ತಾರ ಅವ್ರು ನರಕ ನೋಡಿಸ್ಬೇಕು ಅಂದಾಗ ಈ ವಸ್ತುವಿಂದ ಬೊಂಬೆ ಮಾಡಿ ಅವ್ರಿಗೆ ನರಕ ನೋಡಿಸುವಂತ ಪರಿಸ್ಥಿತಿಗೆ ದಾರಿ ಮಾಡ್ಬೋದು. ಅಂದ್ರೆ ಸುಖ ಸುಮ್ಮನೆ ಮಾಡುವಂಥದ್ದಲ್ಲ, ನಿಜವಾಗೂ ನಿಮ್ಗೆ ಸಮಸ್ಯೆ ಮಾಡುವುದು ಅಂದ್ರೆ ಮಾತ್ರ ಮಾಡ್ಬೋದು. ಇದು ಬಂದು ಕರೆ ಭೂತಾಳೆ, ಇದನ್ನ ಈ ತರ ತುಂಡು ಬರುತ್ತೆ, ಒಳಗಡೆ ನೀವು ಕಟ್ ಮಾಡೋ ಸಮೇತ 700 ಸಮೇತ ಕಪ್ಪಿಗೆ ಇರುತ್ತೆ. ಇದನ್ನ ನಾವು ಪೀಸ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದು ಕರಿಯ ಭೂತಾಳೆ. ಇದು ನಾಗಕೇಸರಿ ಅಂತ ಕರೀತಾರೆ. ಎಷ್ಟೋ ಜನ ನೋಡಿರ್ತೀರಾ, ಇಲ್ಲ ಎಷ್ಟೋ ಜನ ಮೇನು ಲವಂಗ ಬಂದಂಗೆ ಬರುತ್ತೆ. ಇದು ಲವಂಗ ಅಲ್ಲ, ನಾಗಕೇಸರಿ ಅಂತ ಕರೀತಾರೆ. ಇದನ್ನ ದೇವತಾ ಪ್ರತಿಷ್ಠಾಪನೆಯಲ್ಲಿ ಇದೊಂದು ಬಹುಮುಖ್ಯ ಪಾತ್ರ ವಹಿಸ್ತದೆ. ಇದು ಯಾಕಂದ್ರೆ ಶಕ್ತಿಗಳನ್ನ ಆಕರ್ಷಣೆ ಮಾಡೋಕ್ಕಾಗ್ಬೋದು, ಜನನ ಆಕರ್ಷಣೆ ಮಾಡಬೇಕಾಗ್ಬೋದು. ಇದು ಬಂದು ಗರುಡ ಭೂತಾಳೆ, ಉಗ್ರ ಭೂತಾಳೆ ಅಂತ ಅಂದ್ರೆ ಉಗುರು ರೀತಿ, ಈ ನಿಮ್ಮ ಉಗುರು ಬರುತ್ತಲ್ಲ ಕೈಯಲ್ಲಿ, ಆ ರೀತಿಯಾಗಿರುತ್ತೆ. ಇದು ಸಮೇತ ದೇವತಾ ಪ್ರತಿಷ್ಠಾಪನೆಗೆ, ಒಂದು ಮನೆಯ ದಿಗ್ಬಂಧನಗಳಿಗೆ, ಒಂದು ಮಕ್ಕಳ ಬಾಲಗ್ರಹಕ್ಕೆ ಸಂಬಂಧಪಟ್ಟಂಗೆ ಇದು ಮುಖ್ಯವಾಗಿ ಇದು ಕೆಲಸ ಮಾಡ್ತದೆ. ನೋಡ್ತಾ ಇರಲ್ಲ, ವಶೀಕರಣ ಸಂಬಂಧಪಟ್ಟಂಗೆ ತಾಮ್ರಶಿಖಿ, ಮಯೂರಶಿಖಿ, ಗರುಡಶಿಖಿ ಅಂತ 3 ರೀತಿಯಾದಂತಹ ವಸ್ತುಗಳು ಬರ್ತದೆ. ಇದು ವಶೀಕರಣಕ್ಕೆ ಸಂಬಂಧಪಟ್ಟಂಗೆ, ದೇವತಾ ಆಕರ್ಷಣೆಗೆ ಸಂಬಂಧಪಟ್ಟಂತೆ ಒಂದು ಮೂಲಿಕೆ. ಇದು ಪ್ರತಿಯೊಬ್ಬರು ನೋಡಿರ್ತಾರೆ, ಎಲ್ಲ ಜಾಗದಲ್ಲೂ ಇರುತ್ತೆ. ಎಡಮುರಿ ಮತ್ತು ಬಲಮುರಿ ಏನು ನೋಡ್ತಾ ಇದ್ದೀರಲ್ವಾ, ಎಡಮುರಿ ಮತ್ತು ಬಲಮುರಿ. ಇಲ್ಲಿ ನೋಡಿ, ಒಂದೇ ಇದರಲ್ಲಿ ಇದು ಎಡಕ್ಕೆ ಟರ್ನ್ ಅಪ್ ಆಗಿದ್ರೆ ಇದು ಬಲಕ್ಕೆ ಟರ್ನ್ ಅಪ್ ಆಗಿದೆ. ಕಾಣಿಸ್ತಾ ಇದೆಯಲ್ವಾ ಎಡಮುರಿ. ಯಾಕಂದ್ರೆ ನೀವು ಅಂಗಡಿಗಳು ಕೇಳಿದಾಗ ಎಲ್ಲ ಒಂದೇ ತರ ಕೊಡ್ತಾರೆ, ಎರಡೂ ವಸ್ತುಗಳು ಸಮ ಪ್ರಮಾಣದಲ್ಲೇ ಬಳಸಬೇಕು. ನೀವು ಹಾಕ್ಬೇಕಾದ್ರೆ ಕೈ ಹಿಡಿದು ಹಿಂಗೆ ಮುಷ್ಟಿಲ್ ಹಾಕೋದಲ್ಲ. ನೀವು ಎಡಮುರಿ ಎಷ್ಟು ಹಾಕ್ತಿರೋ ಬಲಮುರಿ ಸಮೇತ ಅಷ್ಟೇ ಹಾಕಬೇಕು. ಇದು ಬಂದು ವಜ್ರ ಮುಷ್ಟಿ. ಏನು ಮುಷ್ಟಿ ಮಾಡಿ ಹೊಡೆದ್ರೆ ಏಟ್ ಸರಿಯಾಗಿ ಬಿಡುತ್ತೆ ಅಂತಾರಲ್ಲ, ಆ ರೀತಿಯಾದಂಥ ಇದು ವಜ್ರ ಮುಷ್ಟಿ. ಒಂದು ಕ್ಷೇತ್ರ ಫಲ, ಯಾಕಂದ್ರೆ ಒಂದು ಕ್ಷೇತ್ರ ಬಳಸ್ತೀವಿ ಅಂದಾಗ ಶತ್ರುಗಳೇ ಜಾಸ್ತಿ ಆಗ್ತಾರೆ. ಆ ಶತ್ರುಗಳನ್ನೆಲ್ಲ ಸದೆ ಬಡಿಬೇಕು ಅಂದಾಗ ಈ ವನಸ್ಪತಿಗಳ ಅವಶ್ಯಕತೆ ಜಾಸ್ತಿ ಆಗಿರುತ್ತೆ. ಇದು ವಜ್ರ ಮುಷ್ಟಿ. ಬಿಳಿ ಭೂತಾಳೆ ಅಥವಾ ಸಮುದ್ರದ ನೊರೆ, ಇದು ಆಲ್ಮೋಸ್ಟ್ ಸಮುದ್ರ ನೊರೆ ಅಂತ ಕರೀತಾರೆ. ಕೆಲವೊಂದು ಭಾಗದಲ್ಲಿ ಬಿಳಿ ಭೂತಾಳೆ ಅಂತಲೂ ಕರೀತಾರೆ. ಇದು ದೇವತಾ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತ ಈ ರೀತಿಯಾಗಿರುತ್ತೆ. ಸಮುದ್ರ ನೊರೆ ಅಂತಲೂ ಕರೀತಾರೆ ಅಥವಾ ಬಿಳಿಯ ಭೂತಾಳೆ ಅಂತಲೂ ಕರೀತಾರೆ. ಸಿರಿಸಾಲದ ಬೇರು, ಎಷ್ಟೋ ಜನ ಕೇಳ್ತಾ ಇರ್ತಿರೋದು. ಲಾಸ್ಟ್ ಟೈಮ್ ಒಂದಷ್ಟು ಜನ ಗುರುಗಳ ಸಿರಿಸಾಲದ ಬೇರು ಅಂದ್ರೆ ಏನು ಅಂದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಲ್ವಾ, ಅವ್ರಿಗೋಸ್ಕರ ಇದು ಸಿರಿಸಾಲದ ಬೇರು. ಕಾಣಿಸ್ತಿದೆಯಲ್ಲ ಎಲ್ರಿಗೂ, ಸಿರಿಸಾಲದ ಮರಳುಮಾತಂಗಿ. ಎಷ್ಟೋ ಜನ ನೋಡಿರ್ತೀರ, ಇದನ್ನ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಮರಳುಮಾತಂಗಿ ಬೀಜ ಇದು. ಏನು ವಶೀಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ, ಕ್ಷೇತ್ರಾಭಿವೃದ್ಧಿ, ಜನಾಕರ್ಷಣೆ ಆಗಲಿ, ಧನಾಕರ್ಷಣೆ ಆಗಲಿ ಅಂತ ಏನು ಮಾಡ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇದು ವನಸ್ಪತಿ. ಇದು ಹಣದ ಆಕರ್ಷಣೆಗೆ, ಜನದ ಆಕರ್ಷಣೆಗೆ ಮಾತ್ರ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಮರಳು ಮಾತಂಗಿ ಬೀಜಗಳು ಇವೆಲ್ಲ. ಹಾಗೆ ನಿಮ್ಗೆ ಹೇಳಿದ್ನಲ್ಲ ಗರುಡಶಿಖಿ, ಇದು ತಾಮ್ರಶಿಖಿ, ಮಯೂರಶಿಖಿ, ಗರುಡಶಿಖಿ. ಇದು ವಶೀಕರಣ ಪ್ರಕ್ರಿಯೆಯಲ್ಲಿ ಬಳಸುವಂತ ವಸ್ತುಗಳು. ಇದು ಬಂದು ಮಧುಕರ್ಪೂರ. ಆಗಲೇ ರಸಕರ್ಪೂರ ನೋಡಿಸ್ತೆ, ಪಚ್ಚಕರ್ಪೂರ ನೋಡಿಸ್ತೆ, ಇದು ಮಧುಕರ್ಪೂರ. ಗುರುಳೆ ಕರ್ಪೂರ ಎಲ್ಲ ಒಂದೇ ತರ ಇದೆ ಅಂತ ನೀವು ಹೇಳ್ಬೋದು. ಇಲ್ಲ, ಅದ್ರ ಗುಣ ಬೇರೆ ಬೇರೆ ಆಗಿರುತ್ತೆ. ಇದು ಬಂದು ನೋಡಿ, ಹಿಂಗೆ ನೋಡಿದ್ರೆ ಆ ಸೈಡ್ ಏನಿದೆ ಅಂತ ನಿಮ್ಗೆ ಗೋಚರ ಆಗ್ತದೆ. ಸರಿ ಅಲ್ವಾ, ಕಾಣಿಸ್ತಾ ಇದೆಯಲ್ವಾ, ಮಧುಕರ್ಪೂರ ಇದು. ಇದು ಬಂದು ಕೆಂಪು ಗುಲಗಂಜಿ. ಇದರಲ್ಲೇ ಕೆಲವೊಂದು ಬಿಳಿ ಗುಲ್ಗಂಜಿನೂ ಇದೆ, ಹಸು ಗುಲ್ಗಂಜಿನೂ ಇದೆ. ಹಸು ಗುಲ್ಗಂಜಿ ಖಾಲಿಯಾಗಿದೆ, ಇಲ್ಲ ನೋಡಿಸ್ತಾ ಇದೆ ಅದು ಸಮೇತ. ದೇವತಾ ಪ್ರತಿಷ್ಠಾಪನೆ ಅಂತ ಬಂದಾಗ 3 ರೀತಿಯ ಗುಲ್ಗಂಜಿಗಳು ಅವಶ್ಯಕತೆ ಇದೆ ನಮಗೆ. ಕೆಂಪು ಗುಲ್ಗಂಜಿ, ಹಸಿರು ಗುಲ್ಗಂಜಿ ಮತ್ತು ಬಿಳಿ ಗುಂಜಿ. ಈ 3 ರೀತಿಯಾದಂಥ ಗುಲ್ಗಂಜಿಗಳು ನಮಗೆ ಬೇಕು. ಬಿಳಿ ಗುಲ್ಗಂಜಿ ಎಲ್ಲ ಒಂದೊಂದಿದೆ, ಹಸಿರು ಗುಲ್ಗಂಜಿ ಅಂತೂ ಪೂರ್ಣವಾಗಿ ಖಾಲಿಯಾಗಿದೆ. ಸರಿಲ್ವಾ, ಇದು ಕೆಂಪು ಗುಲ್ಗಂಜಿ ಜಾಸ್ತಿ ಇದೆ. ನಮಗೆ 3 ಸಮ ಪ್ರಮಾಣದಲ್ಲಿ ಬೇಕು. ನೀವು ಒಂದು 10 ಪೀಸು ಕೆಂಪು ಗುಲ್ಗಂಜಿ ಹಾಕ್ತೀವಿ ಅಂದಾಗ ಹಸಿರು ಗುಲ್ಗಂಜಿನೂ ಒಂದು 10 ಪೀಸೇ ಹಾಕಬೇಕು.
ತಾಳಪತ್ರ. ಇದೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಇದರ ಹೆಸರು ತಾಳಪತ್ರ. ಏಕೆಂದರೆ ನಿಮಗೆಲ್ಲ ಏನಕ್ಕೆ ಒಂದೊಂದು ಇಷ್ಟು ಬಿಡಿಯಾಗಿ ನೋಡ್ಸಿ, ನೀವು ಅಂಗಡಿಗೆ ಹೋದಾಗ ವಸ್ತುಗಳು ಹೆಸರು ಗೊತ್ತಿರುತ್ತೆ, ವಸ್ತು ಯಾವುದು ಅಂತ ನಿಮ್ಗೆ ಗೊತ್ತಿರಲ್ಲ. ವಸ್ತು ಯಾವುದು ಅಂತ ಗೊತ್ತಾಗಲಿ ಅಂತಲೇ ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು. ಇದು ಬಂದು ತಾಳಪತ್ರ. ಇದು ಗೇರು ಬೀಜ ನೋಡಿರ್ತೀರಾ, ಗೇರಣ್ಣು ಅಂತ ನೀವೇನು ತಿಂತೀರಲ್ವ, ಗೇರು ಬೀಜ ಇದು. ಯಾಕಂದರೆ ಇದನ್ನ ಎಷ್ಟೋ ಗುರುಗಳ ಗೇರು ಬೀಜ ನಾವು ತಿಂತಾ ಇದೀವಿ, ಬಿಸಾಕ್ತಾ ಇದೀವಿ, ಕೆಲಸಕ್ಕೆ ಬರುತ್ತೆ. 100% ಕೆಲಸಕ್ಕೆ ಬರ್ತದೆ. ಒಂದು ದೇವತಾ ಪ್ರತಿಷ್ಠಾಪನೆ ಆಗ್ಬೋದು, ಒಂದು ಮನೆ ದಿಗ್ಬಂಧನಗಳು ಆಗ್ಬೋದು, ಒಂದು ಮನೆಯಲ್ಲಿ ಇರುವಂಥ ಕಷ್ಟಗಳ ನಿವಾರಣೆಗೋಸ್ಕರ ಈ ಗೇರು ಬೀಜ ಅನ್ನೋದು ನಮಗೆ ಕೆಲಸ ಮಾಡುತ್ತೆ. ಜಟಾಮಸಿ, ಇದಕ್ಕೆ ಇನ್ನೊಂದು ಹೆಸರು ಇದ್ರೆ ಶಿವನ ಜಟೆ ಅಂತಲೂ ಕರೀತಾರೆ. ಜಟಾಮಾಂಸಿ, ಜಟಾಮಸಿ, ಶಿವನ ಜಡೆ ಅಂತ ಏನು ಕರೀತಾರಲ್ವಾ, ಇದು ಒಂದು ಜಟಾಮಾಸಿ ಅಂದರೆ ಒಂದು ಶಿವನ ಅನುಗ್ರಹ. ಇವಾಗ ನೀವೇನು ಚಕ್ರಸ್ಥಾಪನೆ, ಒಂದು ನಿಧಿಗುಂಬ ಮಾಡ್ತೀವಿ ಅಂದರೂ ಬಳಸ್ಬೋದು, ಒಂದು ಚಕ್ರಸ್ಥಾಪನೆಗಳು ಬಳಸ್ಬೋದು, ಒಂದು ಅಷ್ಟದಿಗ್ಬಂಧನೆಗಳು ಬಳಸ್ಬೋದು. ಮಕ್ಕಳ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿ ಕೆಲಸ ಮಾಡ್ತದೆ, ಸರಿ ಅಲ್ವಾ. ಜಟಾಮಾಂಸಿ. ಇದು ಬಂದು ದೇವಭೂತಾಳೆ. ಏನು ನೋಡ್ತಾ ಇರಲ್ಲ, ಇದೆಲ್ಲ ನಮಗೆ ಚಕ್ಕೆ ರೀತಿಯಲ್ಲೇ ಬರುವಂಥದ್ದು. ಇಲ್ಲ ಚಕ್ಕೆ ಪೂರ್ಣವಾಗಿರೋದು ಇದರ ನೋಡ್ಸಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಬಳಸಬೇಕು ಅಂತ. ಇದು ಬಂದು ದೇವಭೂತಾಳೆ. ಇದು ಬಂದು ಹಳದಿ ಸಾಸಿವೆ, ಬಿಳಿ ಸಾಸಿವೆ ಎರಡು ರೀತಿ ಮಿಕ್ಸ್ ಇದೆ, ನೋಡಿಸ್ತಾ ಇದ್ದೀನಿ. ಬಿಳಿ ಮತ್ತು ಹಳದಿ ಸಾಸಿವೆ ಇದು ಎರಡು ರೀತಿಯೂ ಅಂಗಡಿಯಲ್ಲಿ ಸಿಗುತ್ತೆ. ಬಿಳಿ ಮತ್ತು ಹಳದಿ ಎರಡೂ ತೊಗೊಳ್ಳಿ, ಯಾಕಂದರೆ ಇವಾಗ ಬಿಳಿ ನಮ್ಮ ಹತ್ರ ಕಮ್ಮಿ ಇದೆ, ಹಳದಿ ಮಾತ್ರ ಇದೆ. ಹಳದಿ ಸಾಸಿವೆ ನೋಡ್ತಾ ಇದ್ದೀನಿ. ನೀವು ತೊಗೋಬೇಕಾದ್ರೆ ಅದು ಇದು ಸಪ್ರೇಟಾಗಿ ತೊಗೊಳ್ರಿ, ಸರಿ ಅಲ್ವಾ. ಕಲ್ಲುವ ಹೇಳ್ತೀರಾ, ಏನು ಗುರುಗಳೇ ಪಲಾವ್ ಹಾಕೋ ಸಾಮಾನು ನೋಡ್ತಾ ಇದ್ದೀರಂತೆ. ಪಲಾವ್ ಹಾಕೋ ಸಾಮಾನೆಲ್ಲ ದೇವತಾ ಪ್ರತಿಷ್ಠಾಪನೆ ಸಂಬಂಧಪಟ್ಟಂತೆ ಬಳಸುವಂಥ ವಿಚಾರವಾಗಿ ಹೇಳ್ತಾ ಇರುವಂಥದ್ದು ಕಲ್ಲುವ. ಇದು ಏನು ಮಾಡ್ತದೆ ಅಂದರೆ, ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋಕ್ಕೆ, ಅಲ್ಲಿ ಏನು ಯಾಕಂದರೆ ಒಂದು ಕ್ಷೇತ್ರ ಬೆಳೆಸ್ತೀವಿ ಅಂದರೆ ಕಳ್ಳರೆ ಬರೋದು ಜಾಸ್ತಿ, ಕಳ್ಳರಿಂದ ದೂರ ಇಡೋಕ್ಕೆ ಈ ವಸ್ತು ಕೆಲಸ ಮಾಡ್ತದೆ. ಅಂದರೆ ಬಳಸೋ ಪದ್ಧತಿ ಗೊತ್ತಿರಬೇಕು. ಇವಾಗ ನಾವು ಏನು ಐಟಮ್ ನೋಡ್ತಾ ಇದೀವಲ್ಲ, ಸುಮ್ಮನೆ ಐಟಮ್ ಹಾಕ್ಬಿಟ್ರೆ ಕೆಲಸ ಮಾಡಲ್ಲ. ಐಟಮ್ಗಳಿಗೆ ಶಾಪ ವಿಮೋಚನೆ ಮಾಡಿ ಸರಿಯಾದ ರೀತಿಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ ಈ ವಸ್ತುಗಳು ಕೆಲಸ ಮಾಡೋಕ್ಕೆ ದಾರಿ ಆಗ್ತದೆ. ಇದು ಒಂದು ಜಾಕಾಯ್, ಎಲ್ಲ ಕಡೆ ಸಿಗುತ್ತೆ. ಇದನ್ನ ಕೋಷ್ಟಮ್ ಅಂತ ಕರೀತಾರೆ. ಇದು ಒಂಥರ ಗಿಡಮೂಲಿಕೆನೆ. ಇದನ್ನ ಆರಾಮ ಕೈಯಲ್ಲಿ ಮುರಿಬೋದು, ಮುರಿ ರೀತಿ ಒಳಗಡೆ ಈ ಥರ ಇರುತ್ತೆ. ಕೋಷ್ಟಮ್ ಇವೆಲ್ಲ ದೇವತಾ ಪ್ರತಿಷ್ಠಾಪನೆಗೆ ಬಳಸುವಂಥ ವಸ್ತುಗಳು. ಇದು ಬಂದು ನಾಗಪುಷ್ಪ ಅಂತ ಕರೀತಾರೆ. ನಾಗಭೂತಾಳೆ, ನಾಗಪುಷ್ಪ ಅಂದರೆ ಇದು ಪೂರ್ಣವಾಗಿ ನೋಡಿದ್ರೆ ಇದು ಪುಷ್ಪದ ರೀತಿನೇ ಇರುತ್ತೆ. ನೋಡಿ, ಇದು ಪುಷ್ಪ ರೀತಿ ಅಲ್ಲ ಮಾತ್ರ ಇದೆ, ಪೂರ್ಣವಾಗಿತ್ತು, ಕಟ್ ಮಾಡಿದ್ದೀವಿ ನೋಡಿ. ಪುಷ್ಪಾಕಾರ ಅಂದರೆ ನಾಗನ ಆಕಾರ. ಇಲ್ಲಿ ನೋಡಿದ್ರಲ್ಲ, ನೋಡ್ತಾ ಇದ್ದೀರಲ್ವ, ನೋಡಿ ಕಾಣಿಸ್ತಾ ಇದೆಯಾ. ನಾಗನ ಆಕಾರದಲ್ಲಿ ಮೂತಿ ಇದೆ. ನಾಗಪುಷ್ಪ, ನಾಗಭೂತಾಳೆ. ಇದು ಬಂದು ಜ್ಯೇಷ್ಠ ಮಧು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಜ್ಞಾನ ಶಕ್ತಿಗೆ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಜ್ಯೇಷ್ಠ ಮಧು ಅಂತ ಇದು ಕಾಣಿಸ್ತಾ ಇದೆಯಲ್ವಾ. ನಾಗಮಸ್ತಿ ಅಂತ ಇದು, ಈ ಹೆಸರು ನಾಗಮಸ್ತಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಗಿಡದ ಹತ್ರ ನಾವು ಸಾಮಾನ್ಯವಾಗಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಬರೀ ನಾಗರಾವುಗಳೇ ಅಲ್ಲಿ ವಾಸ ಮಾಡ್ತಾ ಇರ್ತದೆ. ನಾಗಮಸ್ತಿ. ಇದು ಬಂದು ಅರ್ಶಿನ ಭೂತಾಳೆ. ಏನು ನೀವು ನೋಡ್ತಾ ಇದ್ರಲ್ಲ, ಇದು ಪೂರ್ಣವಾಗಿ ಚಕ್ಕೆ ಬರೋದು ಸಮೇತ ಅರ್ಶಿನವಾಗಿ ಇರುತ್ತೆ. ನೀವು ಪೀಸ್ ಈ ಥರ ಚಕ್ಕೆ ಪೀಸ್ ಮಾಡೋದು ಸಮೇತ ನೋಡಿ ಕಾಣಿಸ್ತಾ ಇದೆಯಾ. ನೀವು ಇಲ್ಲಿಂದ ಇಲ್ಲಕ್ಕಿದ್ರು ಇದು ಒಳಗಡೆ ಪೂರ್ಣ ಅಷ್ಟನೇ ಇರುತ್ತೆ. ಅರಿಶಿನ ಭೂತಾಳೆ. ಇದು ಬಂದು ಕಟುಕ ರೋಹಿಣಿ. ನೋಡ್ತಾ ಇದ್ರಲ್ಲ, ಈ ಮೂಲಿಕೆ
ಖಡ್ಗ ರೋಹಿಣಿ ಇದೇ ರೀತಿಯಾಗಿರುತ್ತೆ. ನೀವು ಅಂಗಡಿಗಳಲ್ಲಿ ತಗೋಬೇಕಾದ್ರೂ ಸಮೇತ ನೋಡಿ ತೊಗೊಳ್ಳಿ. ಯಾವುದೇ ಒಂದು ವಸ್ತುನ ಬರ್ಕೊಳೋದಲ್ಲ ನೀವು ದೊಡ್ಡದು, ಅದೇ ಥರ ಒರಿಜಿನಲ್ ವಸ್ತುಗಳನ್ನ ನೀವು ತೊಗೊಳೋದು ದೊಡ್ಡದು. ಸರ್ನ ಕಟುಕ ರೋಹಿಣಿ ಕಾಣಿಸ್ತಾ ಇದೆಯಲ್ವಾ? ಕಂಕುಷ್ಟ ಅಂತ ಕರೀತಾರೆ ಇದನ್ನ, ಕಂಕುಷ್ಟ ಕಾಣಿಸ್ತಾ ಇದೆಯಲ್ವಾ? ಕರಿಜೀರಿಗೆ ಏನು ನೀವು ನೋಡ್ತಾ ಇದ್ದೀರಲ್ವಾ, ಇದು ಕರಿಜೀರಿಗೆ. ಗುರುಗಳೇ ಕರಿಜೀರಿಗೆ ಬಳಸ್ಬೋದಾ? ಇಲ್ಲ, ಪ್ರತಿಷ್ಠಾಪನೆ ಸಂಬಂಧಪಟ್ಟಂಗೆ ಕ್ಷೇತ್ರಾಭಿವೃದ್ಧಿ ಆಗಲಿ ಅಂತ ಬಳಸುವಂಥ ವಸ್ತುಗಳು, ಸರಿ ಇಲ್ವಾ? ವನಸ್ಪತಿ ಇಷ್ಟೇ ಇಲ್ಲ, ಇನ್ನೂ ಎಷ್ಟೋ ವನಸ್ಪತಿಗಳಿದೆ. ಜಿಂಕೆ ಕಸ್ತೂರಿ ಆಗ್ಬೋದು, ಪುನುಗು ಎಣ್ಣೆ ಆಗ್ಬೋದು, ಸರಿ ಅಲ್ವಾ? ಇನ್ನು ನಾನಾ ರೀತಿಯ ವನಸ್ಪತಿಗಳಿದೆ. ಈಗ ನಾವು ಮಾಡ್ತಾ ಇರುವಂಥ ದುರ್ಗಾ ಪರಮೇಶ್ವರಿ ಅಮ್ಮನವ್ರ ಚಕ್ರ ಸ್ಥಾಪನೆ ಆದ್ರಿಂದ ಅಮ್ಮನವ್ರಿಗೆ ಎಷ್ಟು ಹಾಕ್ಬೇಕು, ಯಾಕಂದ್ರೆ ಎಲ್ಲ ಮೂಲಿಕೆಗಳನ್ನ ಎಲ್ಲ ದೇವ್ರಿಗೂ ಹಾಕೋದಲ್ಲ. ನಾವು ಯಾವ ದೇವತೆನ ನಾವು ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ, ಆ ದೇವತೆಗಳಿಗೆ ಯಾವ ವಸ್ತುಗಳು ಇಷ್ಟ, ಯಾವ ವಸ್ತುಗಳು ಹಾಕಿದ್ರೆ ದೇವತೆ ನಮ್ಗೆ ಕೆಲಸ ಮಾಡಿಕೊಡುತ್ತೆ, ಸರಿ ಅಲ್ವಾ? ಯಂತ್ರಗಳು ಅಷ್ಟೇ, ಬರೀ 24 ಯಂತ್ರ ಮಾತ್ರ ನೋಡ್ಸಿದೀನಿ. ಬರೀ 24 ಎಲ್ಲ, ಸಾವಿರಾರು ರೀತಿಯ ಪೂರ್ಣ ಯಂತ್ರಗಳಿದೆ. ಆ ಯಂತ್ರಗಳನ್ನೆಲ್ಲ ಬರಿಬೇಕು ಅಂದಾಗ ಈ ಯಂತ್ರಗಳಿಗೋಸ್ಕರ ಸಮಯ ಇರಬೇಕು. ಸಮಯ ನಾವು ಎಷ್ಟಿದೆ, ಇವಾಗ ಮಾಡ್ತಾ ಇರುವಂಥ ಅಮ್ಮನವ್ರಿಗೆ 24 ಯಂತ್ರ ಸಾಕು ಅಂತ ಅಮ್ಮನವ್ರ ಅಪ್ಪಣೆ ಆಯಿತು, ಕ್ಷೇತ್ರದ ಅಮ್ಮನವ್ರದ್ದು. ಅದಕ್ಕೋಸ್ಕರ 24 ರೀತಿ ಯಂತ್ರಗಳು ಬರೆದಿದ್ದೀವಿ. ಈ ವಸ್ತುಗಳೆಲ್ಲ ಏನು ನೋಡಿಸ್ತಾ ಇರೋ ಉದ್ದೇಶ ಒಂದೇ, ನೀವೇ ತೊಗೊಂಡ್ರು ಸಮೇತ ಅಂಗಡಿಗಳಿಗೆ ಹೋದಾಗ ಹೆಸರು ಗೊತ್ತಿರುತ್ತೆ, ವಸ್ತು ಯಾವುದು ಅಂತ ಗೊತ್ತಿರಲ್ಲ. ಆ ವಸ್ತುಗಳು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಲಿ ಅಂತಾನೆ ಬರೆದಿರುವಂಥದ್ದು. ಯಂತ್ರಗಳು ಅಷ್ಟೇ, ಸುಖಾಸುಮ್ಮನೆ ನಾವು ಯಾವುದೋ ಹಾಕ್ತೀವಿ ಅಂತ ಮಾಡ್ತಾರಲ್ಲ, ಯಂತ್ರಗಳನ್ನ ಚಿತ್ರಗಳನ್ನ ಪೂರ್ಣ ರೀತಿಯಾಗಿ ಈಗ ಕೇಳ್ತೀರಿ. ಎಷ್ಟು ಜನ ಕೇಳ್ತೀರಿ ನಮ್ಗೆ ಕಾಲ್ ಮಾಡಿದಾಗ, ಗುರುಗಳೇ ಮುಂಚೆ ಚೆನ್ನಾಗಿ ನಡೀತಾ ಇತ್ತು, ಹೊಸದಾಗಿ ಪ್ರತಿಷ್ಠಾಪನೆ ಆದಾಗ ಒಂದು 6 ತಿಂಗಳು ಚೆನ್ನಾಗಾಯಿತು, ಒಂದು 6 ತಿಂಗಳಾದ್ಮೇಲೆ ಕ್ಷೇತ್ರಕ್ಕೆ ಜನ ಬರೋದೇ ಕಮ್ಮಿ ಆಗೋಯ್ತು, ಮುಂಚೆ ಇದ್ದಾಗ ಎಷ್ಟೋ ಚೆನ್ನಾಗಿತ್ತು ಗುರುಗಳೇ ಅಂತ ಕೇಳ್ತೀರಾ. ಮುಂಚೆ ಏನು ಗೊತ್ತಾ, ಆತ್ಮಬಲದ ಸಂಕಲ್ಪದಿಂದ ಕ್ಷೇತ್ರನ ಬೆಳೆಸ್ತಾ ಇದ್ರು. ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಆತ್ಮದ ಬಲ, ಯಾರು ಆಗಿನ ಕಾಲದಲ್ಲಿ ಗುರುಗಳಿದ್ರಲ್ಲ ತಮ್ಮ ಜಪದ ಶಕ್ತಿಯನ್ನ ದಾರೆ ಎರಿತಾ ಇದ್ರು ಆ ಕ್ಷೇತ್ರ ಬೆಳೆಯಲಿ ಅಂತ. ಈಗ ಅಂತ ಗುರುಗಳು ಯಾರು ಇಲ್ಲ. ಏನ್ ಮಾಡ್ತಾ ಇದ್ರೆ ಸುಖ ಸುಮ್ಮನೆ ವಿಡಿಯೋಗಳು ಮಾಡೋದು ಹಾಕೋದು, ಸುಖ ಸುಮ್ಮನೆ ವಿಡಿಯೋ ಮಾಡೋದು ಹಾಕೋದು. ಬೇಕಾದ್ರೆ ಅವ್ರ ಚೆಕ್ ಮಾಡಿ ಯಂತ್ರಗಳು ಬರೀರಿ ಅಂತ. ಈ ತರ ಪೂರ್ಣ ರೀತಿ ಯಂತ್ರಗಳು ಬರಲ್ಲ, ಯಾವುದೋ ಒಂದು ಯಂತ್ರ ಬರಿಬೇಕು ಗೀಚ್ಬಿಟ್ಟು ಇಟ್ಬಿಡ್ತಾರೆ ಒಂದು 4-5 ಯಂತ್ರ. ಅದು ತಪ್ಪದು. ಯಾಕಂದ್ರೆ ಇವಾಗ ಏನು ಮಧುರೈ ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನ ಎಷ್ಟೋ ಜನ ನೋಡ್ತೀರಾ, ಶಂಕರಾಚಾರ್ಯರು ಬರೆದಂತ ಶ್ರೀಚಕ್ರಲ್ಲಿ ಸ್ಥಾಪನೆ ಆಗಿದೆ. ಯಾಕಂದ್ರೆ ಕ್ಷೇತ್ರನ ಬಳಸ್ತಾ ಇರೋದು ಆ ಯಂತ್ರನೇ, ಸರಿ ಅಲ್ವಾ? ಯಂತ್ರಕ್ಕೆ ಅಷ್ಟು ಮಹತ್ವ ಇದೆ. ನಾವು ಯಂತ್ರನ ಯಾವ ರೀತಿ ನಾವು ಆರಾಧನೆ ಮಾಡಿ ಪೂಜೆ ಮಾಡ್ತೀವೋ ಅದೇ ರೀತಿ ಒಂದು ಕ್ಷೇತ್ರ, ಒಂದು ನೀವೇನ್ ಮಾಡ್ತಾ ಇರುವಂತ ಒಂದು ದೇವತಾ ಸ್ಥಳ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ನೀವು ಯಂತ್ರ ಮಾಡಬೇಕಾದ್ರೆ, ಯಂತ್ರ ಸ್ಥಾಪನೆ ಮಾಡಿಸ್ಬೇಕಾದ್ರೆ ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ ಫಸ್ಟ್ ಕೇಳಿ, ಗುರುಗಳು ನೀವು ಯಾವ ಯಂತ್ರ ಬರಿತೀರಾ ಅಂತ ಕೇಳಿ. ಯಾಕಂದ್ರೆ ಯಾವ ದೇವ್ರಿಗೆ ಯಾವ ಯಂತ್ರ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಕೆಲವೊಂದಷ್ಟು ಜನಕ್ಕೆ. ಎಲ್ಲದಕ್ಕೂ ಒಂದೇ ತಪ್ಪದು. ಇವಾಗ ನಾವು ಮಾಡ್ತಾ ಇರೋದು ದುರ್ಗಾ ಪರಮೇಶ್ವರಿ ಅಮ್ಮನವರ ಯಂತ್ರ, ಅದಕ್ಕೆ ಸಂಬಂಧಪಟ್ಟ ಇಷ್ಟು ಯಂತ್ರ. ಅಕಸ್ಮಾತ್ ನಾವು ಭದ್ರಕಾಳಿ ಮಾಡ್ತೀವಿ ಅಂದಾಗ ಯಂತ್ರಗಳು ಚೇಂಜ್ ಆಗ್ತವೆ, ಚಾಮುಂಡೇಶ್ವರಿ ಮಾಡ್ತೀವಿ ಅಂದಾಗ ಯಂತ್ರಗಳು ಚೇಂಜ್ ಆಗ್ತವೆ, ಸರಿ ಅಲ್ವಾ? ಇವಾಗ ನಾವು ಮಾಡ್ತಾ ಇರೋದು ದುರ್ಗಾ ಪರಮೇಶ್ವರಿ ಅಮ್ಮನವ್ರಿಗೋಸ್ಕರ ಯಂತ್ರ. ತಿರ್ಗಾ ಮೇಲೆ ನೀವು ಇದನ್ನು ಇದು ಮಾಡಿ ಕಾಪಿ ಮಾಡಬೇಡಿ. ಅಂದ್ರೆ ದುರ್ಗಾ ಪರಮೇಶ್ವರಿ ಅಮ್ಮನವ್ರು ಮಾಡಿಸ್ತೀವಿ ಅಂದ್ರೆ ಇದು ಯಂತ್ರ, ಇಷ್ಟು ಯಂತ್ರ ಸಾಕು ನಿಮಗೆ. ಅಕಸ್ಮಾತ್ ಬೇರೆ ಬೇರೆ ಮಾಡ್ತೀವಿ ಅಂದಾಗ ಚೆನ್ನಾಗಿರೋ ಕಡೆ ಮಾಡಿಸಿಲ್ಲ, ಗೊತ್ತಿಲ್ಲದೆ ಕಾಲ್ ಮಾಡಿ ಕೇಳಿ ಈ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಹೇಳ್ಕೊಡೋದ್ರೆ ನಮ್ಗೇನು ಗಂಟು ಹೋಗಲ್ಲ, ಸರಿ ಅಲ್ವಾ? ವಸ್ತುಗಳು ಸಮೇತ ಮೂಲಿಕೆಗಳು ನೋಡಿಸಿದೀವಿ. ಕೆಲವು ದೇವತಾ ಬೇರೆ ಬೇರೆ ದೇವತೆಗಳು ಅಂದಾಗ ಮೂಲಿಕೆಗಳು ಸಮೇತ ಬೇರೆ ಬೇರೆಯಾಗಿ ಬರುತ್ತೆ, ಸರಿ ಅಲ್ವಾ? ಸರಿಯಾದಂತ ಮೂಲಿಕೆಗಳು ನೋಡಿಸಿ ಸರಿಯಾದಂತ ಗುರುಗಳನ್ನ ಆಯ್ಕೆ ಮಾಡಿ ಒಂದು ಕ್ಷೇತ್ರ. ಯಾಕಂದ್ರೆ ಎಷ್ಟೋ ಜನ ನೀವು ಕೇಳೋದು ಒಂದೇ ಮಾತು, ಗುರುಗಳೇ ಮುಂಚೆ ಚೆನ್ನಾಗಿತ್ತು, ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿಸಿದ್ಮೇಲೆ ಹೋಯ್ತು. ಯಾಕಂದ್ರೆ ಮುಂಚೆ ಸ್ಥಾಪನೆ ಮಾಡ್ಬೇಕಂದ್ರೆ ಅವರು ತಪೋಬಲದಿಂದ ಮಾಡ್ತಾ ಇದ್ರು, ಈಗಂತ ಗುರುಗಳು ಯಾರು ಇಲ್ಲ, ಸರಿ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು. ಎಲ್ರಿಗೂ ಶುಭವಾಗ್ಲಿ. ಇಷ್ಟು ಮಾತು ಹೇಳ್ತಾ ನಮ್ಮ 2 ಮಾತು ಮುಗಿಸ್ತಾ ಇದೀವಿ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಳ್ಳಿ. ಇದೇ ಥರ ಎಷ್ಟೋ ವಿಚಾರಗಳನ್ನ ತಿಳಿಸ್ತಾ ಇರ್ತೀವಿ. ಯಂತ್ರ ಮಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂತ ಆನ್ಲೈನ್ ತರಗತಿಗಳನ್ನ, ಆಫ್ಲೈನ್ ತರಗತಿಗಳನ್ನೂ ನಮ್ಮ ಕ್ಷೇತ್ರ ವತಿಯಿಂದ ಮಾಡಿದ್ದೀವಿ, ಇನ್ನು ಮುಂದೆನೂ ಮಾಡ್ತೀವಿ, ಸರಿ ಅಲ್ವಾ? ಏನೇ ವಿಚಾರವಾಗಿ ನಿಮ್ಗೆ ಡೌಟ್ ಇದ್ರು ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಯಾವುದೇ ಒಂದು ಗಿಡಮೂಲಿಕೆ ಬೇಕಾದ್ರೂ ಅಕಸ್ಮಾತ್ ನಿಮ್ಗೆ ಡೌಟ್ ಆಯ್ತಾ, ಆ ಫೋಟೋ ಹಿಡಿದು ಕಳಿಸಿ, ಅದು ಮೂಲಿಕೆ ಅದೋ ಅಲ್ಲೋ ಅಂತ ನಾವು ಹೇಳಬಲ್ಲೆ, ಸರಿ ಅಲ್ವಾ? ಎಲ್ರಿಗೂ ಶುಭವಾಗಲಿ ಅಂತ ಕೊಡ್ತಾ ಇನ್ನು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ.
ಧನ್ಯವಾದ.